ನಿಮಗೂ ಕೂಡ ಇಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ತಕ್ಷಣದಲ್ಲೇ ನೀವು ಕೂಡ ಕಪ್ ಮಾಡ್ಕೊಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನಾನಿಲ್ಲೊಂದು ಕಬ್ಬಿಣದ ಕಡಾಯಿನ ತಗೋತಾ ಇರೋದು ಸ್ನೇಹಿತರೆ, ಅಥವಾ ಇದನ್ನು ನೀವು ಹಂಚು ಕೂಡ ಅನ್ಬೋದು. ಕಬ್ಬಿಣದ ಹಂಚನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಆಮ್ಲ ಪೌಡರ್ನ ಯೂಸ್ ಮಾಡ್ತಾ ಇರೋದು. ನಾನಿವತ್ತು ಯಾವುದೇ ಒಂದು ಹೇರ್ ಡ್ರೈನ ಯೂಸ್ ಮಾಡ್ತಿಲ್ಲ ಸ್ನೇಹಿತರೆ, ಅಂದರೆ ಯಾವುದೇ ಒಂದು ಕೆಮಿಕಲ್ ಮೆಹಂದಿನ ಯೂಸ್ ಮಾಡದೆ ಕೇವಲ ಈ ಒಂದು ಆಮ್ಲ ಪೌಡರಿಂದ ನಮ್ಮ ಹೇರ್ಸ್ನ ಯಾವ ರೀತಿ ನಾವು ಬ್ಲ್ಯಾಕಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೇನೆ. ಇಲ್ಲಿ ಒಂದು 2 ಸ್ಪೂನಷ್ಟು ನಾನು ಆಮ್ಲ ಪೌಡರ್ನ ಈ ಒಂದು ಹಂಚು ಮೇಲೆ ಹಾಕೋತಾ ಇರೋದು ಸ್ನೇಹಿತರೆ. ಆ್ಯಂಡ್ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಇದು ಫುಲ್ ಬ್ಲ್ಯಾಕ್ ಕಲರ್ ಆಗಬೇಕು ಸ್ನೇಹಿತರೆ. ಇವಾಗ ವೈಟ್ ಇರೋದನ್ನು ನೀವು ಪೂರ್ತಿಯಾಗಿ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಹಾಗೂ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾಗೋರು ಕೂಡ ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಹಾಗೂ ಇದರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ, ಲಾಸ್ ಅಂತೂ ಏನೂ ಆಗೋದಿಲ್ಲ ಸ್ನೇಹಿತರೆ. ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು. ಹೀಗೆ ಫುಲ್ ಬ್ಲ್ಯಾಕ್ ಆಗೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ಳಿ. ಹಾಗೂ ಈ ಒಂದು ಹೇರ್ ಡ್ರೈ ಮಾಡೋದಕ್ಕೂ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನಾವೆಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದರೂ ಕೂಡ ನಮ್ಮ ಬುಡದಿಂದ ಕೂದಲು ಬ್ಲ್ಯಾಕ್ ಆಗ್ತಾನೇ ಇಲ್ಲ. ಹಾಗೂ ಎಷ್ಟೇ ಸಲೂನ್ಗೆ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೋತಾ ಇದ್ದರೂ ಕೂಡ ನೆಕ್ಸ್ಟ್ ನಮಗೆ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾನೆ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಹೇರ್ ಡ್ರೈ ಖಂಡಿತವಾಗೂ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ಆಮ್ಲ ಪೌಡರ್ ಅಂತೂ ತುಂಬಾ ಈಸಿಯಾಗಿ ಸಿಗುತ್ತೆ ನಿಮಗೆ. ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಎಲ್ಲೇ ಅಂಗಡಿ ಪಕ್ಕದಲ್ಲೇ ಮನೆ ಪಕ್ಕದಲ್ಲಿ ಅಂಗಡಿ ಇದ್ದರೂ ಕೂಡ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು, ಅಥವಾ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಹಾಗಾದರೆ ನೀವು ಕೂಡ ಈ ಒಂದು ಆಮ್ಲ ಪೌಡರ್ನ ತಂದುಬಿಟ್ಟು ಈ ಒಂದು ಹೇರ್ ಡ್ರೈನ ಟ್ರೈ ಮಾಡೋದು ಮರಿಬೇಡಿ. ಯಾಕಂದರೆ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಈ ಒಂದು ಆಮ್ಲ ಪೌಡರ್. ನಮ್ಮ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇವಾಗ ಆಮ್ಲ ಪೌಡರ್ ಬ್ಲ್ಯಾಕ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದರೊಳಗಡೆ ನಾನು ಸ್ವಲ್ಪವಾಗಿ ನೀರನ್ನ ಹಾಕ್ಕೊಂಡು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ವ, ಯಾವುದೇ ಒಂದು ಹೇರ್ ಡ್ರೈಗೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಕನ್ವರ್ಟ್ ಆಗಿದ್ದು ಬ್ಲ್ಯಾಕ್ ಕಲರ್ಗೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇರೋದು. ಅಲೋವೆರಾ ಜೆಲ್ ಹಚ್ಚೋದ್ರಿಂದ ನಮ್ಮ ಹೇರ್ಸ್ ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಶೈನಿಯಾಗಿ ಸಿಲ್ಕಿಯಾಗಿ ಕಾಣೋದು ಆರಂಭ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಅಲೋವೆರಾ ಜೆಲ್ ಹಾಕ್ಕೊಂಡಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿರೋದು. ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ವೈಟ್ ಹೇರ್ಸ್ ಜಾಸ್ತಿ ಪ್ರಮಾಣದಲ್ಲಿದ್ದರೆ ನೀವು ಜಾಸ್ತಿ ಈ ಒಂದು ಆಮ್ಲ ಪೌಡರ್ ನಾನು 2 ಸ್ಪೂನಷ್ಟೇ ಹಾಕ್ಕೊಂಡಿದ್ನಲ್ವ. ನೆಕ್ಸ್ಟ್ ನಾನು ಜಾಸ್ತಿ ಮಾಡ್ಕೊಂಡಿರೋದನ್ನ ಅದು ಕೂಡ ತೋರಿಸ್ತೇನೆ ಸ್ನೇಹಿತರೆ. ಇದು ನಿಮಗೆ ವಿಡಿಯೋಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಆ್ಯಂಡ್ ಇದನ್ನು ನಾನು ಓವರ್ ನೈಟ್ ಬಿಟ್ಟಿರೋದು ಏನೂ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನೀವು ತಕ್ಷಣ ಹಚ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ 100% ದುಡ್ಡು ಸಿಗುತ್ತೆ ಸ್ನೇಹಿತರೆ ಇದರಿಂದ. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿರೋದು ಅಂತ. ನಾನು ಮತ್ತೊಂದು ಜಾಸ್ತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಈ ವಿಡಿಯೋನ, ಅಂದರೆ ಈ ಒಂದು ಆಮ್ಲ ಪೌಡರ್ ನನ್ನ ವೈಟ್ ಹೇರ್ ಜಾಸ್ತಿ ಇದೆ ಅಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದು ಕೂಡ ತೋರಿಸ್ತಾ ಇರೋದು ಯಾವ್ದು ಮಟ್ಟಿಗೆ ಬ್ಲ್ಯಾಕ್ ಕಲರ್ಗೆ ಬಂದಿರೋದು ಅಂತ. ಆ್ಯಂಡ್ ಇದನ್ನು ನೀವು ನಿಮ್ಮ ತಲೆನ ಸ್ನಾನ ಮಾಡಿಬಿಟ್ಟು ನಿಮ್ಮ ಹೇರ್ಗೆ ಹಚ್ತಾ ಬನ್ನಿ. ಯಾಕಂದರೆ ನೀವು ಆಯಿಲ್ ಏನಾದರೂ ಹಚ್ಚಿದರೆ ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ ಆ್ಯಂಡ್ ನಿಮಗೂ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗೋದಿಲ್ಲ. ನೀವು ಹೇರ್ ವಾಶ್ ಮಾಡಿಬಿಟ್ಟು ನಿಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಇದನ್ನು ಅಲ್ಲಿ ಅಪ್ಲೈ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಒಂದು ½ an hour ಬಿಟ್ಬಿಟ್ಟು ನೀವು ನೆಕ್ಸ್ಟ್ ತಲೆ ಸ್ನಾನ ಮಾಡ್ಕೊಳ್ಬೋದು. ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಯಾಕಂದರೆ ಜಾಸ್ತಿ ಬಿಸಿ ನೀರಿನಿಂದ ನಿಮ್ಮ ಕೂದಲು ಜಾಸ್ತಿ ಉದುರ್ತಾ ಹೋಗುತ್ತೆ ಆ್ಯಂಡ್ ಅದರಿಂದ ಕೂದಲಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಹೋಗುತ್ತೆ. ಯಾವುದಂದರೆ ಈಚಿಂಗ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಹಾಗೂ
ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ತುಂಬಾ ಯಾವಾಗಲೂ ನೀವು ತಲೆ ಸ್ನಾನ ಮಾಡಬೇಕಾದ್ರೆ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು. ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಫುಲ್ ಹೇರ್ಸ್ಗೆ ಇವಾಗ ಮೆಹಂದಿನ ಅಪ್ಲೈ ಮಾಡ್ಕೊಂಡಿರೋದು ಆಗಿದೆ ಸ್ನೇಹಿತರೆ. ಆ್ಯಂಡ್ ತಲೆ ಸ್ನಾನನ ಮಾಡಿಬಿಟ್ಟು ನಿಮ್ಮ ಹೇರ್ಸ್ನ ನೀವೇ ಲೈವ್ ರಿಸಲ್ಟಲ್ಲಿ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ನಿಮ್ಮ ವೈಟ್ ಹೇರ್ಸ್ ಬ್ಲ್ಯಾಕ್ ಆಗಿದೆ ಅಂತ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.